ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನು ಇವತ್ತು ಉಪ್ಪಿಟ್ಟನ್ನು ಸ್ವಲ್ಪ ಸ್ಪೆಷಲಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಉಪ್ಮಾನ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಮಾ ಅಂದರೆ ಇಷ್ಟ ಇಲ್ಲದೆ ಇರೋರಿಗೆ ಈ ರೀತಿ ಏನಾದರೂ ನೀವು ಉಪ್ಮಾ ಮಾಡಿಕೊಟ್ರೆ ಆಲ್ ಟೈಮ್ ಫೇವ್ರೇಟ್ ಉಪ್ಮಾ ಅಂತಾರೆ. ಅಂದಿಲ್ಲ ಅಂದರೆ ಅವಾಗ ಕೇಳಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ಮೊದಲು ಸ್ಟವನ್ನು ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಒಂದು ಸಣ್ಣ ಕಪ್ನಲ್ಲಿ ಉಪ್ಮಾ ರವಾನ ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ರವೆ ಬರುತ್ತಲ್ವ, ಆ ರವೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಬಿಟ್ಟು ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ರವಾನ ಚೆನ್ನಾಗಿ ಹುರಿಬೇಕು. ರವಾನ ಚೆನ್ನಾಗಿ ಹುರಿದಿಲ್ಲ ಅಂದರೆ ಉಪ್ಮಾ ಸಾಫ್ಟಾಗಿ ಬರೋದಿಲ್ಲ, ಅಂಟಂಟು ಥರ ಅನಿಸುತ್ತೆ. 5ರಿಂದ 6 ನಿಮಿಷ ಪಕ್ಕ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ರವಾನ ಚೆನ್ನಾಗಿ ಹುರ್ಕೋಬೇಕು. ಉಪ್ಮಾ ಅಂದರೆ ತುಂಬ ಸುಲಭವಾದ ರೆಸಿಪಿ, ಆದರೆ ತುಂಬ ಜನಕ್ಕೆ ಉಪ್ಮಾನ ಸರಿಯಾದ ವಿಧಾನದಲ್ಲಿ ಮಾಡೋದೇ ಬರೋದಿಲ್ಲ. ಅದಕ್ಕೆ ಇಷ್ಟಪಟ್ಟು ಯಾರೂ ತಿನ್ನೋದಿಲ್ಲ. ಮಾಡೋ ರೀತಿ ಮಾಡಿದ್ರೆ ಎಷ್ಟು ಎಕ್ಸಲೆಂಟಾಗಿರುತ್ತೆ ಗೊತ್ತಾ. ಇವಾಗ ರವೆ ಹುರಿದಾದ್ಮೇಲೆ ರವೆನ ಸೈಡ್ಗೆ ತೆಗೆದುಬಿಟ್ಟು ನಾನು ಮತ್ತೆ ಅದೇ ಪ್ಯಾನನ್ನು ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಆವಾಗಲೇ ಹಾಕಿದ್ವಲ್ಲ ಜೀರಿಗೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಹಾಗೆಯೇ 1 ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆನ ಹಾಕ್ಬಿಟ್ಟು ಗೋಡಂಬಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಈ ಉಪ್ಮಾಗೆ. ನಿಮ್ಗೆ ಎಷ್ಟು ಇಷ್ಟ ಬಂದರೆ ಅಷ್ಟು ಗೋಡಂಬಿನ ಹಾಕ್ಬಿಟ್ಟು ಇವೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನೀಗ ಮಾಡ್ತಿರೋಂತಹ ಉಪ್ಮಾಗೆ ಈರುಳ್ಳಿನ ಹಾಕಬಾರ್ದು. ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಕರಿಬೇವು, ಹಾಗೆಯೇ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ. ಚೆನ್ನಾಗಿರುತ್ತೆ ಉಪ್ಮಾ, ನೋಡೋದಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಇದನ್ನೆಲ್ಲ ಕೂಡ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈ ರೀತಿ ಎಲ್ಲ ಫ್ರೈ ಆಗಿರಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿರ್ಬೇಕು ಮೇಯ್ನಾಗಿ. ಇವಾಗ ನೋಡಿ ನಾನೊಂದು ಕಪ್ಪು ಉಪ್ಮಾ ರವಾನ ತಗೊಂಡಿದ್ದಲ್ಲ, 1 ಕಪ್ಗೆ 3 ಕಪ್ಪು, ಅದೇ ಕಪ್ನಲ್ಲೇ ಅಳತೆ ಮಾಡಿಕೊಂಡ್ರೆ ನಮಗೆ ಉಪ್ಮಾ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನು ನೋಡಿ 3 ಕಪ್ಪು ನೀರು ಹಾಕಿದ್ನಲ್ವ, 1 ಕಪ್ಪು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ. 2 ಕಪ್ ನೀರು 2 ಕಪ್ ಹಾಲಾದರೂ ಬೇಕಿದ್ದರೂ ಹಾಕೋಬೋದು. 3 ಕಪ್ ನೀರು 1 ಕಪ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಉಪ್ಪನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಮಿಕ್ಸ್ ಮಾಡ್ತಾ ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಿದ್ರೇ ನಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿರುತ್ತೆ ಗೊತ್ತಾ ಉಪ್ಮಾ ಅನ್ನೋದು. ಮಾಮೂಲಿ ಉಪ್ಮಾಗಿಂತ ಈ ಉಪ್ಮಾ ಕಲಿಸ್ಬೇಕಾದ್ರೆ ನಮಗೆ ಒಂಥರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಲ್ವಾನ ನಾವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಇರುತ್ತೆ, ಹಾಲಾಗಿರ್ತೀವಲ್ವ ಅದರಿಂದ. ಆದರೆ ರವೆನ ಚೆನ್ನಾಗಿ ಹುರಿದಿರಬೇಕು. ಇವಾಗ ನೋಡಿ ಫುಲ್ಲು ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಅಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು. ಹಾಲು ಹಾಕಿರ್ತೀವಲ್ವ ಟೇಸ್ಟು ಒಂಥರ ಚೆನ್ನಾಗಿರಲ್ಲ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ. ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ನಮ್ಗೆ ಉಪ್ಮಾ ಅನ್ನೋದು ಕರೆಕ್ಟಾಗಿರುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟು ತುಪ್ಪನ ಮಿಕ್ಸ್ ಮಾಡಿದೆ ಸ್ವಲ್ಪ ನಿಮ್ಗೆ ಎಷ್ಟು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿ ಉಪ್ಮಾ ಅನ್ನೋದು ರೆಡಿ ಆಗಿಬಿಡುತ್ತೆ. ನಿಮಗೆ ಕಲಿಸ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಲ್ವಾ ಥರ ಇರುತ್ತೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು. ಇಷ್ಟ ಆಗಿದ್ದರೆ ನಿಮಗೂ ಕೂಡ ಒಂದೇ ಒಂದು ಲೈಕ್ ಕೊಡಿ. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಉಪ್ಮಾನ ಟ್ರೈ ಮಾಡಿ. ಉಪ್ಮಾನ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂದಿಲ್ಲ ಅಂದರೆ ಅವಾಗ ಕೇಳಿ. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಆದರೆ ಸಾಲ್ಟ್ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಇದನ್ನು ದೇವರ ಪ್ರಸಾದಕ್ಕೆ ಕೂಡ ಇಡ್ಬೋದು. ಆನಿಯನ್ಸು ಗಾರ್ಲಿಕ್ ಏನು ಹಾಕಿಲ್ವಲ್ಲ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.